ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೆ. ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾವು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿನ ಮಾಡ್ಕೊಳ್ಬೋದು. ಅದು ಸಿಂಪಲ್ಲಾಗಿ ಜಾಸ್ತಿ ಏನು ಐಟಮ್ ಬೇಕಾಗಿಲ್ಲ, ಮನೆಯಲ್ಲಿದ್ದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಮೊದಲಿಗೆ ನಾವು ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಫುಲ್ ಮಣ್ಣು ಎಲ್ಲ ಇರುತ್ತಲ್ಲ, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಮಶ್ರೂಮ್ನ ಮೇಲಿರುವ ಸಿಪ್ಪೆನ ಈ ಥರ ನೀಟಾಗಿ ತೆಗಿಬೇಕು. ಅವಾಗ ಅದರಲ್ಲಿದ್ದ ಮಣ್ಣೆಲ್ಲ ಹೋಗುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಇದನ್ನ ವಾಶ್ ಮಾಡಿಕೊಂಡು ನಾನು ತಗೊಂಡಿದ್ದೇನೆ. ಈ ಥರ ನೋಡಿ, ಫುಲ್ ಈಗ ಕ್ಲೀನ್ ಆಗಿದೆಲ್ಲ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳುವ. ಮಶ್ರೂಮ್ನ ತುಂಬ ಸಣ್ಣದಾಗಿ ಸಹ ಕಟ್ ಮಾಡಬಾರ್ದು, ತುಂಬ ದೊಡ್ಡದು ಕೂಡ ಬೇಡ, ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅದು ಬೆಂದಾಗ ಏನಿರೋದಿಲ್ಲ, ತುಂಬ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದು ಕಟ್ ಮಾಡ್ಕೊಂಡಿದ್ದೇನೆ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನೊಂದು ಪ್ಯಾನಿಗೆ ಆಯಿಲ್ ಹಾಕಿ ಮಶ್ರೂಮ್ನ ಫಸ್ಟಿಗೆ ನಾವು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಬೇಕು. ಆಯಿಲ್ ಹಾಕಿ ಅದಕ್ಕೆ ಮಶ್ರೂಮ್ನ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಡಿ, ಅದರಲ್ಲೇ ಬೇಯುತ್ತೆ. ಏನು ನೀರೇನು ಸಹ ಹಾಕಬೇಕು ಅಂತ ಇಲ್ಲ. ಮಶ್ರೂಮಲ್ಲಿ ನೀರು ಬಿಡೋದ್ರಿಂದ ನಾವು ನೀರೇನು ಸಪ್ರೇಟ್ ಹಾಕ್ಕೊಳ್ಬೇಕು ಅಂತ ಇಲ್ಲ. ಇವಾಗ ಇದು ನೋಡಿ, ನೀರು ಬಿಟ್ಟಿದೆ. ಇವಾಗ ಇದು ಬೆಂದಿದೆ, ಇಷ್ಟು ಸಾಕು. ಯಾಕೆಂತ ಹೇಳಿದ್ರೆ ನಾವು ಜಾಸ್ತಿ ಬೇಯಿಸ್ಕೊಳ್ಬೇಕು ಅಂತಿಲ್ಲ. ಯಾಕೆಂತ ಹೇಳಿದ್ರೆ ಮಸಾಲಕ್ಕೆ ಸಹ ಹಾಕ್ಲಿಕ್ಕೆ ಉಂಟಲ್ಲ, ಮಸಾಲ ಕುದಿ ಬಂದಾಗ ಇದು ಸಹ ಸ್ವಲ್ಪ ಬೇಯ್ತದೆ. ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಳ್ಬೇಕು ಅಂತಿಲ್ಲ. ಇವಾಗ ಇದನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳುವ. ಇವಾಗ ಒಂದು ಪ್ಯಾನಿಗೆ ಆಯಿಲ್ ಹಾಕಿ, ಇವಾಗ ನಾನಿಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ತೆಗೆದಿಟ್ಕೊಂಡಿದ್ದೇನೆ. ಇವಾಗ ಆಯಿಲಲ್ಲಿ ಹಾಕಿದ್ದನ್ನ ಫ್ರೈ ಮಾಡ್ಕೊಳ್ಳುವ. ಇವಾಗ ಅರ್ಧ ಚಕ್ಕೆ, 2 ಏಲಕ್ಕಿ ಮತ್ತು 5 ಲವಂಗ ತೊಗೊಂಡಿದ್ದೇನೆ, ಮತ್ತು ಸ್ಟಾರ್ 1, ಪಲಾವ್ ಎಲೆ ಅರ್ಧದಷ್ಟು ತೊಗೊಂಡಿದ್ದೇನೆ. ಜಾಸ್ತಿ ಬೇಕಂತ ಹೇಳಿದ್ರೆ ಒಂದು ಸಹ ಹಾಕ್ಕೊಳ್ಬೋದು. ನನಗೆ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನಾನು ಅರ್ಧ ಹಾಕ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋ. ಒಂದು 5 ಮಿನಿಟ್ಸು ಫ್ರೈ ಆದರೆ ಸಾಕು. ಇಲ್ಲಿ 2 ಹಸಿಮೆಣಸಿನ್ಕಾಯಿ, ಒಂದು 10 ಎಸಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ, 1 ಇಂಚಷ್ಟು ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 2 ಆನಿಯನ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ತುಂಬ ಸಣ್ಣದಾಗಿ ಸಹ ಕಟ್ ಮಾಡಬೇಕು ಅಂತಿಲ್ಲ. ಯಾಕಂತ ಹೇಳಿದರೆ ಇದು ಮಸಾಲ ರುಬ್ಕೊಳ್ತೇವಲ್ಲ, ಅದಕ್ಕೋಸ್ಕರ ಆನಿಯನ್ನು ಸ್ವಲ್ಪ ದೊಡ್ಡದಾಗಿ ಸಹ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳುವ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡಿಕೊಂಡ 2 ಟೊಮೆಟೊನ ಹಾಕ್ಕೊಳ್ತೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಬೇಯಬೇಕು, ಲೈಟಾಗಿ ಬೆಂದರೆ ಸಾಕಾಗುತ್ತೆ. ಇವಾಗ ಇದು ಬೆಂದಿದೆ, ಇಷ್ಟು ಸಾಕು. ಇದನ್ನ ನಾವು ತಣ್ಣಗಾಗ್ಲಿಕ್ಕೆ ಇಡುವ. ಮಿಕ್ಸಿಯಲ್ಲಿ ಬಿಸಿ ಬಿಸಿ ರುಬ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ, ಅದಕ್ಕೋಸ್ಕರ ತಣ್ಣಗಾಗಲಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈ ಮಸಾಲನ್ನೆಲ್ಲ ಹಾಕಿ ರುಬ್ಕೊಳ್ಳುವ. ಇವಾಗ ಇಲ್ಲಿ ನಾನು ಒಂದು 10 ಮಿನಿಟ್ಸ್ ಅಷ್ಟು ಗೋಡಂಬಿನ ನೆನೆ ಹಾಕಿಕೊಂಡಿದ್ದೆ. ಒಂದು 10 ಗೋಡಂಬಿನ ತೊಗೊಂಡಿದ್ದೇನೆ. ಇವಾಗ ಅದರ ನೀರು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಕರ್ಡ್ ಹಾಕ್ಕೊಳ್ಳುವ. ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಕರ್ಡ್ ಯೂಸ್ ಮಾಡಿದ್ದೇನೆ. ರುಬ್ಕೊಳ್ಳಿಕ್ಕೆ ಏನು ಸಪ್ರೇಟಾಗಿ ನೀರು ಜಾಸ್ತಿ ಹಾಕ್ಕೊಳ್ಬೇಕು ಅಂತಿಲ್ಲ, ಇಷ್ಟು ಸಾಕು. ಇವಾಗ ಇದನ್ನ ಚೆನ್ನಾಗಿ ರುಬ್ಕೊಳ್ಳುವ. ಇವಾಗ ಈ ಮಸಾಲೆನೆಲ್ಲ ರುಬ್ಕೊಂಡಾಯಿತು. ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು, ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಇದು. ಇವಾಗ ಒಂದು ಪ್ಯಾನಿಗೆ ಗೀ ಹಾಕ್ಕೊಳ್ಳುವ. ಒಂದು 3 ಟೇಬಲ್ ಸ್ಪೂನಷ್ಟು ಗೀ ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಆಪ್ಷನಲ್ಲಿದು, ನೀವು ಬೇಕಿದ್ದರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಗೀ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಗೀ ಯೂಸ್ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಆನಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಿ ಇವಾಗ ನೀವು ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಡಿ.
ಇವಾಗ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಡ್ತಿದ್ದೇನೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ಒಂದು 5 ಮಿನಿಟ್ಸು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಕು ಅಂತಿಲ್ಲ. ಯಾಕೆಂತ ಹೇಳಿದರೆ ಮಸಾಲ ಆಯಿಲಲ್ಲಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನೀರಲ್ಲಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಇಷ್ಟು ಸಾಕು. ಇದಕ್ಕೆ ನಾವು ಮಶ್ರೂಮ್ನ ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ, ಅದನ್ನ ಈ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಮಸಾಲೆ ಎಲ್ಲ ಮಶ್ರೂಮಿಗೆ ಚೆನ್ನಾಗಿ ಹೊಂದ್ಕೋಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ಮಶ್ರೂಮ್ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ನಾವು ಸೇರಿಸ್ಕೊಳ್ಳುವ. ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕೆಂತ ಹೇಳಿದರೆ ಇದು ಬೆಂದಾಗ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೆ ಕುದಿಸ್ಕೊಳ್ಳಿ, ಯಾಕೆಂತ ಹೇಳಿದರೆ ಇದು ತಣ್ಣಗಾದ್ಮೇಲೆ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳುವ. ಇವಾಗ ಇದು ಚೆನ್ನಾಗಿ ಕುದೀತಿದೆ. ಇದು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಅಷ್ಟು ನಾವು ಚೆನ್ನಾಗಿ ಕುದಿಸ್ಕೊಳ್ಳುವ. ಇಷ್ಟು ಸಾಕು. ಇದು ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದನ್ನ ಇನ್ನೂ ಆಫ್ ಮಾಡಿಬಿಡುವ. ಇಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲಿಯೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿನ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ರೆಸಿಪಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.